ಜೋರು ಚಪ್ಪಾಳೆ. ಎಲ್ಲ ಗಣ್ಯ ಅತಿಥಿ ಮಹೋದಯರಿಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಚಪ್ಪಾಳೆ. ನಮ್ಮ ಶಾಲೆಯ ಎಲ್ಲ ಮಕ್ಕಳು ಹಾಗೂ ಎಲ್ಲ ಪೋಷಕರಿಂದ ದೊಡ್ಡ ಚಪ್ಪಾಳೆ. ಹೊಸ ವರ್ಷ, ಹೊಸ ಬೆಳಕು, ಹೊಸ ಉಲ್ಲಾಸ, ಹೊಸ ಹುಮ್ಮಸ್ಸು, ಹೊಸ ನೆನಪು ನಿಮ್ಮ ಜೀವನದಲ್ಲಿ ತರಲಿ ಎಂದು ಹೇಳುತ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಂದಿನ ಕಾರ್ಯಕ್ರಮ ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಕಿರಾತ್ ಪ್ರಾರ್ಥನೆ ಆಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 10ನೇ ತರಗತಿ ನೂರ್ ಫೈಜಾನ್. أعوذ بالله من الشيطان الرجيم. بسم الله الرحمن الرحيم. ياسين والقرآن الحكيم إنك لمن المرسلين على صراط مستقيم تنزيل العزيز الرحيم لتنذر قوما ما أنذر آباؤهم فهم غافلون لقد حق القول على أكثرهم فهم لا يؤمنون إنا جعلنا في أعناقهم أغلالا فهي إلى الأذقان فهم مقمحون وجعلنا من بين أيديهم سدا ومن خلفهم سدا فأغشيناهم فهم لا يبصرون وسواء عليهم أنذرتهم أم لم تنذرهم لا يؤمنون إنما تنذر من اتبع الذكر وخشي الرحمن بالغيب فبشره بمغفرة وأجر كريم صدق الله العظيم. ಕಿರಾತ್ ಪ್ರಾರ್ಥನೆಯನ್ನು ಆಡಿದಂತಹ ನೂರ್ ಫೈಜಾನ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ 10ನೇ ತರಗತಿಯ ವಿದ್ಯಾರ್ಥಿನಿಯರಿಂದ ಒಂದು ಪ್ರಾರ್ಥನಾ ಗೀತೆ.
the time. Thank you. ಗಳು ಅಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ತಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ನುಡಿಗೀತೆ, ಕಾರ್ಯಕ್ರಮಕ್ಕೆ ಆಗಮಿಸಿದ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಸಹ ಶಿಕ್ಷಕರಾದ ಚಿಕ್ಕಣ್ಣ ಸರ್ ಅವರು. ಎಲ್ಲರಿಗೂ 2026ನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇಂದು ನಮ್ಮ ಶಾಲೆ ಕೇಂಬ್ರಿಡ್ಜ್ ಇಂಗ್ಲೀಷ್ ಹೈಸ್ಕೂಲ್ನಲ್ಲಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ದಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ TS ಶಂಕರಯ್ಯಸ್ ಅವರು ಆಗಮಿಸಿದ್ದಾರೆ. ಅವರು ನಮ್ಮ ತಾಲೂಕಿನ ದಕ್ಷ ಅಧಿಕಾರಿಗಳಾಗಿದ್ದು ಈ ವರ್ಷದ SSLC ಫಲಿತಾಂಶಕ್ಕೆ ಬಹಳಷ್ಟು ಶ್ರಮ ಹಾಕ್ತಾ ಈ ವರ್ಷದ ಫಲಿತಾಂಶದಲ್ಲಿ 100% ಫಲಿತಾಂಶವನ್ನು ನಮ್ಮ ತಾಲೂಕು ಪಡಿಬೇಕು ಅಂತ ಹೇಳ್ತಾ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ತುಂಬ ಹೃದಯದ ಆದರದ ಸ್ವಾಗತ ಸುಸ್ವಾಗತದೊಂದಿಗೆ ಒಂದು ಚಿಕ್ಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. TS ಶಂಕರಯ್ಯ ಸರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ದಕ್ಷ ಅಧಿಕಾರಿಗಳು ಹಾಗೂ ಈ ವರ್ಷದ SSLC ಫಲಿತಾಂಶಕ್ಕೆ ಅವಿರತ ಪ್ರಯತ್ನ ಪಡ್ತಾ ಇದ್ದಾರೆ. 100% ಫಲಿತಾಂಶವನ್ನು ನಮ್ಮ ತಾಲೂಕು ಪಡ್ಕೊಬೇಕು ಅಂತ ಬಹಳಷ್ಟು ಕಾರ್ಯಕಾರಗಳನ್ನು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ನಮ್ಮ ಎಲ್ಲ ಪೋಷಕರಿಂದ, ಶಿಕ್ಷಕರಿಂದ, ವಿದ್ಯಾರ್ಥಿಗಳಿಂದ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಸರ್. ನಮ್ಮ ಒಂದು ಚಿಕ್ಕ ಅಭಿನಂದನೆಯನ್ನು ಸ್ವೀಕರಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಅಭಿನಂದನೆಗಳೊಂದಿಗೆ पुराना फोन लेके जाते हैं और इंस्टेंट पेमेंट देके जाते हैं. डाउनलोड कैशिफाई. Are you having a good time? So I've been learning Hindustani classical music for the past classical side of things. I've also grown up listening to a lot of Bollywood music and my playing and my music is in ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಯನ್ನ ಒಂದು ಅತ್ಯುತ್ತಮ ಮಾದರಿ ಶಾಲೆಯನ್ನಾಗಿ ಈ ತಾಲೂಕಿಗೆ ನೀಡಿದ್ದಾರೆ. ಅವರ ಕಾರ್ಯಕ್ಷಮತೆ ಮೆಚ್ಚುವಂಥದ್ದು ಹಾಗೂ ಶ್ಲಾಘನೀಯ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಮಂಜುನಾಥ್ BN, BE, M.Tech, PhD, HOD ಇನ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್, AI, ಜಾಲಪ್ಪ ಕಾಲೇಜ್, ದೊಡ್ಡಬಳ್ಳಾಪುರ. ಇವರು ಸಹ ಚಿಕ್ಕ ವಯಸ್ಸಿನಲ್ಲೇ ಅತ್ಯುತ್ತಮ ಟ್ಯಾಲೆಂಟ್ ವಿದ್ಯಾರ್ಥಿಯಾಗಿ ತಮ್ಮ ಎಲ್ಲ ಶಿಕ್ಷಣವನ್ನ ಇಂಜಿನಿಯರಿಂಗು, M.Tech, PhDಗಳನ್ನು ಮಾಡಿಕೊಂಡಿದ್ದಾರೆ. ಇವರು ಹೆಮ್ಮೆಯ ನನ್ನ ಶಿಷ್ಯ ಅಂತ ಹೇಳಿಕೊಳ್ಳುವಲ್ಲಿ ನನಗೆ ಹೆಮ್ಮೆ ಅನ್ನಿಸ್ತದೆ. ಅವ್ರಿಗೂ ಸಹ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ, ಎಲ್ಲ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಆದರದ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಶಾಲೆಗಳ ಯೂನಿಯನ್
ಮೆಂಬರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ರೆಡ್ಡಿಯವರು ಸಹ ನಮ್ಮ ಒಂದು ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ತುಂಬ ಹೃದಯದ ಆದರದ ಸ್ವಾಗತ, ಸುಸ್ವಾಗತ, ಜೊತೆಗೆ ಒಂದು ಕಿರು ಅಭಿನಂದನೆಯನ್ನು ಸಹ ನಾವು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಸರ್. ನಮ್ಮ ಕ್ಲಸ್ಟರ್ನ ಕಚೇರಿಪಾಳ್ಯ ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಹನುಮಂತಯ್ಯ ಸರ್ ಸಹ ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೇದಿಕೆ ಮಟ್ಟದ ಎಲ್ಲ ಗಣ್ಯರ ಪರವಾಗಿ ತುಂಬ ಹೃದಯದ ಆಧಾರದ ಸ್ವಾಗತ, ಸುಸ್ವಾಗತವನ್ನು ಈ ಒಂದು ಕಿರು ಅಭಿನಂದನೆ ಸಲ್ಲಿಸುವ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ಎಲ್ಲ ಶಿಕ್ಷಕರ ಒಡನಾಡಿಯಾಗಿ, ಪ್ರೋತ್ಸಾಹಕರಾಗಿ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನೆರವೇರಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಶಾಲೆಯ ಬ್ಯಾಕ್ ಬೋನ್ ಅಂತ ಹೇಳೋದು ತಪ್ಪಾಗಲಾರದು. ಸೀಮಾ ಮೇಡಮ್ ಅವರಿಗೂ ಸಹ ಎಲ್ಲ ಶಿಕ್ಷಕರ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ತುಂಬ ಹೃದಯದ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸೀಮಾ ಮೇಡಮ್ ರವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ಮೇಡಮ್. ಅಭಿನಂದಿಸಿದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೋಷಕ ವರ್ಗದವರು ಸಹ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ, ಶಿಕ್ಷಕರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರಿಗೂ ಸಹ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾಗತ ಭಾಷಣವನ್ನು ಕೋರಿದಂತಹ ಚಿಕ್ಕಣ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾವಿರಾರು ಮೇಣದ ಬತ್ತಿಗಳನ್ನು ಒಂದು ಮೇಣದ ಬತ್ತಿಯಿಂದ ಹಚ್ಚಬಹುದು, ಆದರೆ ಆ ಮೇಣದ ಬತ್ತಿಯ ಆಯಸ್ಸು ಕಡಿಮೆಯಾಗುವುದಿಲ್ಲ. ಹಾಗೆಯೇ ಸಂತೋಷವನ್ನು ಹಂಚುವುದರಿಂದ ಅದು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಾದ ಎಲ್ಲಾ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ
ಉಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನ ಚಿಲಿಮೆಯಾಗಿ ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿ ಸದಾ ಹಸನ್ಮುಖಿಯಾಗಿ ಕಾಯದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾಯದ ಶಕ್ತಿಯಾಗಿ ನಿಂತಿರುವ ನಮ್ಮ ಸಂಸ್ಥೆ ಮತ್ತು ಅಧ್ಯಕ್ಷರನ್ನು ಬಗ್ಗೆ 2 ಮಾತುಗಳನ್ನು ಆಡಲು ಬರುತ್ತಿದ್ದಾರೆ ಅಬ್ದುಲ್ ಹಫೀಜ್ ಸರ್ ಅವರು. Assalamu alaikum, good evening and namaskar for everybody who are assembled here. I request all the students who are assembled here, can you please keep silence for a minute? Please keep silence. Respected Block Education Officer, Shri Shankaraya, respected Narayan Swami, BRC, respected Mallikarjuna Reddy, and CRP, Mr. Hanumantaraya, and our respected chairman, respected teachers, and all my respected parents and students who are assembled here. ಇವತ್ತು ಹೇಳೋದೇನೆಂದರೆ, ನಮ್ಮ ಶಾಲೆ 2002-2003ನಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಓನ್ಲಿ ಥಿಂಗ್, I have gone across many states working as principal of an institution, but ನಾನು ನಮ್ಮ ಮೇಡಮ್ ಥರ ಡೆಡಿಕೇಟೆಡ್, ನಮ್ಮ ಸೀಮಾ ಮೇಡಮ್ ಥರ ಡೆಡಿಕೇಟೆಡ್ ಆಗಿರೋರು ನಾನು ಯಾವತ್ತೂ ನೋಡಿಲ್ಲ. Actually, I wanted to speak in English. Due to language problem, I had to speak in Kannada or Urdu. And just I want to say some few words about our Seema Yasmin ma'am, who has dedicated her whole life as a single lady, and she is maintaining the school. Really, we have to appreciate her. And I have come across many schools. ಭಾಳ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಎಲ್ಲಿ ಕೆಲಸ ಮಾಡಿದ್ದೀನಿ ಆಸ್ ಎ ಪ್ರಿನ್ಸಿಪಲ್, ನನ್ನ ಹತ್ರ ಒಂದು ಲಿಸ್ಟ್ ಬರೋದು, ಫೀಸ್ ಲಿಸ್ಟು, ಫೀಸನ್ನು ವಸೂಲು ಮಾಡಿ ಅಂತ. ನಾನು ಆ ಫೀಸ್ ಲಿಸ್ಟನ್ನ ತಗೊಂಡು ನಮ್ಮ ಟೀಚರ್ಸ್ಗಳಿಗೆಲ್ಲ ಕ್ಲಾಸಸ್ಸಲ್ಲಿ ಕಳಿಸ್ತಾ ಇದ್ದೆ. ಅವ್ರು ಯಾವ ಥರ ಆ್ಯಕ್ಷನ್ ತಗೋಬೇಕು ತಗೊತಾ ಇದ್ದೆ. ಬಟ್ ಇಲ್ಲಿ ನಾನು ಯಾವತ್ತೂ ನೋಡಿಲ್ಲ ಒಂದು ಮಗುಗೆ ಒಂದು ನೋಟಿಸ್ ಕೊಟ್ಟಿರೋದು, ಒಂದು ಹರಾಸ್ಮೆಂಟ್ ಮಾಡಿರೋದು, ಯಾರು ನಿಂತಿರೋದಂತೂ ನಾನು ನೋಡಿಲ್ಲ. ರಿಯಲಿ ದಿಸ್ ಈಸ್ ಅ ಗ್ರೇಟ್ ಎಫರ್ಟ್ ಫ್ರಮ್ ಅವರ್ ಸೀಮಾ ಮ್ಯಾಮ್, ಆ್ಯಂಡ್ ಐ ಹ್ಯಾವ್ ನಾಟ್ ಸೀನ್ ಹರ್ ಇನ್ಸಲ್ಟಿಂಗ್ ದ ಚಿಲ್ಡ್ರನ್, ಎಸ್ಪೆಷಲಿ ಫಾರ್ ಫೀಸ್ಗೋಸ್ಕರ. ಆ್ಯಂಡ್ ಶಿ ಈಸ್ ಮೇಂಟೈನಿಂಗ್ ವೆರಿ ವೆಲ್ ಡಿಸಿಪ್ಲಿನ್ ಇನ್ ದ ಸ್ಕೂಲ್. ಸಿ ಐ ಹ್ಯಾವ್ ವರ್ಕ್ಡ್ ಇನ್ ಮೆನಿ ಸ್ಕೂಲ್ಸ್. ನಾನು ಭಾಳ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಸ್ಟೂಡೆಂಟ್ಸು ಸಾಕಷ್ಟು ಶಿಸ್ತನ್ನು ಕಲಿಬೇಕು ಅಂತ ನಮ್ಮ ಸೀಮಾ ಮೇಡಮ್ ಹೇಳ್ತಾರೆ. ಆ್ಯಂಡ್ ಒನ್ ಟೀಚರ್ ವಿಲ್ ಟೆಲ್ ಎ ಸ್ಟೂಡೆಂಟ್, ಒಂದು ಟೀಚರು ಒಂದು ಸ್ಟೂಡೆಂಟ್ಗೆ ಹೇಳ್ತಾರೆ, ಒಂದು ಲೆಟರ್ ಕೊಡ್ತಾರೆ ಅವ್ರ ಕೈನಲ್ಲಿ. ಏನು ಲೆಟರು? ಯು ಆರ್ ಎ ವೆರಿ ಡಲ್ ಸ್ಟೂಡೆಂಟ್, ಯು ಆರ್ ನಾಟ್ ಏಬಲ್ ಟು ಸ್ಟಡಿ ಇನ್ ಅವರ್ ಸ್ಕೂಲ್, ವಿ ಆರ್ ನಾಟ್ ಏಬಲ್ ಟು ಕೋಪ್ ಅಪ್. ನಾವು ಯಾವತ್ತೂ ನಿಮಗೆ ನಾವು ಕೋಪ್ ಅಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಭಾಳ ದಡ್ಡವಾಗಿದೆಯಾ, ನಿನಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಒಂದು ಲೆಟ್ರ್ ಬರೆದ್ಬಿಟ್ಟು ನಿಮ್ಮ ತಂದೆ ತಾಯಿಗೆ ತೊಗೊಂಡೋಗಿ ಕೊಡಿ ಅಂತಾರೆ.
ಆ ಮಗು ಲೆಟರ್ ತಗೊಂಬಂದು ತನ್ನ ತಂದೆ ತಾಯಿ ಕೊಡ್ತಾರೆ. ದಯವಿಟ್ಟು ಇದನ್ನು ಪೇರೆಂಟ್ಸ್ ಕೇಳಬೇಕು, ದಯವಿಟ್ಟು ಇದನ್ನು ಪೇರೆಂಟ್ಸ್ ಕೇಳಬೇಕು ಮೋಟಿವೇಶನ್ ಮಾಡೋಕ್ಕೆ ತನ್ನ ಮಕ್ಕಳಿಗೆ. ಆಮೇಲೆ ಆ ಲೆಟರ್ವನ್ನು ಆ ತಾಯಿ ತೆಗೆದು ಓದ್ತಾರೆ. ಆ ಲೆಟ್ರಲ್ಲಿ ಇರ್ತದೆ, ನಿಮ್ಮ ಮಗುಗೆ ನಾವು ಕೋಪ ಮಾಡೋಕ್ಕಾಗಲ್ಲ, ಭಾಳ ದಡ್ಡ ನಿಮ್ಮ ಮಗ, ಮಾರ್ಕ್ಸ್ ಸ್ಕೋರ್ ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ ನಿಮ್ಮ ಮಗ ಅಂತ ಆ ಲೆಟ್ರಲ್ಲಿ ಇರ್ತದೆ. ಆಗ ಆ ಮಗು ಕೇಳ್ತದೆ, ಅಮ್ಮ ಏನು ಬರೆದಿರೋದು ಲೆಟ್ರಲ್ಲಿ ಅಂತ. ಅಮ್ಮ ಅದನ್ನು ಹೇಳೋದು ಬಿಟ್ಟು ರಿವರ್ಸ್ ಹೇಳ್ತಾರೆ. ಏನು ರಿವರ್ಸು? ನೀನು ಭಾಳ ಇಂಟೆಲಿಜೆಂಟ್ ಮಗ, ನಿನಗೆ ಕಲ್ಸೋಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅಂತ ಟೀಚರ್ಸ್ ಬರೆದಿದ್ದಾರೆ, ನೀನು ನಾಳೆಯಿಂದ ಸ್ಕೂಲ್ಗೆ ಹೋಗಬೇಡ, ನಾನು ನಿನಗೆ ಕಲಿಸ್ತೀನಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ತಾಯಿ. ಅದೇ ಮಗು ಇವತ್ತು ಹೋಲ್ ವರ್ಲ್ಡ್ನಲ್ಲಿ ಹೆಸರು ಬೆಳೆಸಿದ್ದೆ. ಆ ಮಗು ಹೆಸರು ಬಂದು ಥಾಮಸ್ ಆಲ್ವಾ ಎಡಿಸನ್. ಆ ಬಲ್ಬನ್ನು ಅವರು ಇನ್ವೆಂಟ್ ಮಾಡ್ತಾರೆ. he has tried not less than 999 times, and 1000 times he invented the bulb. When somebody asked him ಏನು ಮಾಡಿದ್ರು, ಯಾವ ಥರ ನೀವು 999 ಟೈಪ್ಸನ್ನು ನಾನು ಅದನ್ನು ಅನುಭವ ಪಡೆದೆ, ನನಗೇನು ಲಾಸ್ ಆಗಿಲ್ಲ, ನಾನು ಇವತ್ತು ಇನ್ವೆಂಟ್ ಮಾಡಿ ಒಂದು ಬಲ್ಬನ್ನು ಈ ಪ್ರಪಂಚಕ್ಕೆ ಕೊಟ್ಟಿದ್ದೀನಿ ಅಂತ. ಸೊ ಮೈ ಡಿಯರ್ ಪೇರೆಂಟ್ಸ್, ನಾಟ್ ಈವನ್ ಡಿಮೋಟಿವೇಟ್ ಯುವರ್ ಚಿಲ್ಡ್ರನ್ by telling ನೀನು ದಡ್ಡ, ನೀನು ಓದಲ್ಲ, ನೀನು ಬರೆಯಲ್ಲ. ಎವ್ರಿ ಒನ್ ಆರ್ ಇಂಟೆಲಿಜೆಂಟ್ ಇನ್ ದಿಸ್ ವರ್ಲ್ಡ್, nobody is mad. Always motivate, and I always watch when I go to school our work from our dedicated work from our Seema ma'am. Really I appreciate her. Really God bless her, and God bless this institution, and I bless always for this upliftment of this institution. I bless always to Allah subhanahu wa ta'ala to uplift, for the upliftment of this institution. Thank you very much ma'am for giving us opportunity. Thank you very much parents. Thank you very much. ಯಶಸ್ಸು ಪರಿಪೂರ್ಣತೆ, ಕಠಿಣ ಪರಿಶ್ರಮ, ವೈಫಲ್ಯದಿಂದ ಕಾಯುವಿಕೆ, ನಿಷ್ಠೆ ಮತ್ತು ನಿರಂತರತೆಯ ಫಲಿತಾಂಶವಾಗಿದೆ ಎಂದು ಹೇಳುವುದರ ಮುಖಾಂತರ ತಮ್ಮ ಅನಿಸಿಕೆಯನ್ನು ಹೇಳಿದಂಥ ಅಬ್ದುಲ್ ಹಾಫೀಜ್ ಸರ್ ಅವರಿಗೆ ಧನ್ಯವಾದಗಳು. ಮಕ್ಕಳು ಉದ್ಯಾನವನದಲ್ಲಿರುವ ಮಗ್ಗುಗಳಂತೆ ಅವರನ್ನು ತುಂಬ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು, ಏಕೆಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಅಂತಹ ನಾಳಿನ ಪ್ರಜೆಗಳ ಬಗ್ಗೆ ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಶಂಕರಯ್ಯ ಸರ್, TS ಸರ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಾತಾಡಬೇಕಾದ್ರೆ 2 ನಿಮಿಷ ಕೇಳಿಸ್ಕೋಬೇಕು. ಮಕ್ಕಳೇ, ನೀವೆಲ್ಲ ಏನಾಗಿದ್ರೆ ಗೊತ್ತಾ, ಈಗ ಇಲ್ಲಿ ಡ್ಯಾನ್ಸ್ ಮಾಡಬೇಕು, ನಿಮ್ಮ ಅಭಿರುಚಿ ಎಲ್ಲ ಇಲ್ಲಿದೆ ಗೊತ್ತಿದೆ. ಆದರೆ ನೋಡಿ, ಯಾರಾದರೂ ದೊಡ್ಡವ್ರು ಮಾತಾಡಬೇಕಾದಾಗ 2 ನಿಮಿಷ ಕೇಳಿಸ್ಕೋಬೇಕು. ಪೇರೆಂಟ್ಸ್ ವಿತ್ ಸ್ಟೂಡೆಂಟ್ಸ್, ಪ್ಲೀಸ್ ಲಿಸನ್. ನೋಡಿ, ಹಾಯ್, ಹಲೋ, ಹಾಯ್. ನೋಡಿ ಎಷ್ಟು ಬೇಗ ಸೈಲೆಂಟ್ ಆದ್ರಿ. 2 ನಿಮಿಷ ಸಾರ್ ಮಾತಾಡ್ತಾ ಇದ್ದಾರೆ, ಸೈಲೆಂಟಾಗಿ 2 ನಿಮಿಷ ಕೇಳಿಸ್ಕೊಳ್ಳಿ. ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಈ ಸಂಸ್ಥೆಯ ಕಾರ್ಯದರ್ಶಿಗಳೇ ಹಾಗೂ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಪೋಷಕ ವೃಂದದವರೇ ಹಾಗೂ ವಿದ್ಯಾರ್ಥಿಗಳೇ, ನಾವೀಗ ಏನು ಮಾತಾಡಿದ್ರು ಕೂಡ ನೀವು ಕೇಳಿಸ್ಕೊಳಲ್ಲ ಅನ್ನೋದು ಗೊತ್ತಿದೆ ಈಗ. ಯಾಕೆಂದರೆ ಇದೆಲ್ಲ ಡ್ಯಾನ್ಸು, ಈಗ ಮಕ್ಕಳ ಇದ್ರ ಕಡೆ ಗಮನ ಇದೆ ಈಗ ಮಕ್ಕಳು. ಆದರೂ ಕೂಡ ಅದಕ್ಕೆ ನಾವು ತಣ್ಣೀರೇರ್ಸಲ್ಲ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ, ಚೆನ್ನಾಗಿ ಒಳ್ಳೆಯ ವಿದ್ಯಾಬುದ್ಧಿನ ನಿಮ್ಗೆಲ್ಲರೂ ಕೂಡ ಕರುಣಿಸ್ಲಿ ಭಗವಂತ ಅಂತೇಳಿ ನಾನು ಬೇಡ್ಕೊತೀನಿ. ಏಕೆಂದರೆ ನಿಮ್ಮ ಕಲರವ, ನಿಮ್ಮ ಎಲ್ಲ ಆಸಕ್ತಿ ಮತ್ತು ಉತ್ಸಾಹ ಇದೆಲ್ಲ ನೋಡಿದ್ರೆ ನೀವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರ ಅಂತ ಅರ್ಥ ಆಗುತ್ತೆ. ಈಗೆಲ್ಲ ನಿಮ್ಮ ಕಲೆನ ನಿಮ್ಮ ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತೇಳಿ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಆ ಉದ್ದೇಶಕ್ಕೆ ಅಷ್ಟು ಚೆನ್ನಾಗಿ ಚೆನ್ನಾಗಿ ರೆಡಿ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಉತ್ತಮವಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೀರಿ. ಉತ್ತಮವಾಗಿರ್ತಕ್ಕಂಥ SLC ಫಲಿತಾಂಶವನ್ನು ನಿಮ್ಮ ಶಾಲೆಯಿಂದ ನಮಗೆ ಈ ಸರಿ ಕೊಡಬೇಕು ಅಂತೇಳಿ 100% ನಾನು ಕಳಕಳಿಯ ಪ್ರಾರ್ಥನೆ ನಿಮಗೆ. ಅಲ್ಲದೆ ನಿಮ್ಮನ್ನು ನೆಚ್ಚಿ ಪೋಷಕರು ಎಷ್ಟು ಮಕ್ಕಳು, ಸಾವಿರಾರು ವಿದ್ಯಾರ್ಥಿಗಳನ್ನು ನಿಮ್ಮ ಶಾಲೆಗೆ ಏನು ಸೇರಿಸಿದರೆ ಆ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡುವಲ್ಲಿ ನೀವೆಲ್ಲ ಶಿಕ್ಷಕರೊಂದದವರು ಕೂಡ ಉತ್ತಮವಾಗಿ ಮಕ್ಕಳ ಭವಿಷ್ಯವನ್ನು ಎಲ್ಲರೂ ಕೂಡ ಕಟ್ಟಿಕೊಡಿ. ಆ ಪೋಷಕರಲ್ಲಿ ಕೂಡ ಆತ್ಮವಿಶ್ವಾಸವನ್ನು ತುಂಬುವಂಥ ಒಳ್ಳೆಯ ಶಿಕ್ಷಣವನ್ನು ನೀವೆಲ್ಲರೂ ಕೂಡ ಕೊಟ್ಟು ಆ ಮಕ್ಕಳು ಸಮಾಜಕ್ಕೆ ದೊಡ್ಡ ಆಸ್ತಿಯಾಗಿ ಇರಲಿ ಅಂತೇಳಿ ಆಶಿಸ್ತಾ,
ಈ ಸಭೆಗೆ ನೀವೆಲ್ಲರೂ ಕೂಡ ನಮ್ಮನ್ನು ಪ್ರೀತಿಯಿಂದ ಕರೆದಿದ್ದಕ್ಕೆ ನಾನು ತುಂಬ ಚಿರಋಣಿ. ಸದಾ ಇಲಾಖೆ ನಿಮ್ಮ ಜೊತೆಯಲ್ಲಿ ಇರ್ತದೆ. ಹಿಂಗೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮನ ನೀವು ಆಯೋಜನೆ ಮಾಡಿರೋದಕ್ಕೆ ಇಲಾಖೆ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲರೂ ಕೂಡ ಶುಭವಾಗಿ. ಹೇಳಿದಂತಹ ಶ್ರೀ ಶಂಕರಯ್ಯ ಸರ್ TS ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ನಾರಾಯಣ ಸ್ವಾಮಿ ಸರ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಅವರ ಹಿಸ್ಟ್ರಿ ಹೇಳಬೇಕು ಅಂದರೆ 1 ಗಂಟೆ ಸಾಲದು, 2 ಅವರು 1 ದಿನನೇ ಬೇಕಾಗುತ್ತೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಬಾಶೆಟ್ಟಹಳ್ಳಿ ಸರ್ಕಾರಿ ಶಾಲೆಯನ್ನು ಇಡೀ ಜಗತ್ತೇ ನೋಡುವಂತೆ ಮಾಡಿದಂತಹ ಏಕೈಕ ವ್ಯಕ್ತಿ ನಮ್ಮ ದೊಡ್ಡಬಳ್ಳಾಪುರದ ನಾರಾಯಣ ಸ್ವಾಮಿ ಸರ್ ಅವರು. ಈಗ ಅವರು BRC ಕೋಆರ್ಡಿನೇಟರ್ ಆಗಿ ನಮ್ಮ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರ ಮಾತನ್ನು ನೀವು ಕೇಳಬೇಕು. ಪೋಷಕರು ಹಾಗೂ ಬ್ರಿಡ್ಜ್ ಇಂಗ್ಲಿಷ್ ಹೈಸ್ಕೂಲ್ ವತಿಯಿಂದ ನಡೆಯುವಂತಹ ಸ್ಕೂಲ್ ಆನ್ಯುವಲ್ ಫೆಸ್ಟು ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರುವಂತಹ ನಮ್ಮ ತಾಲೂಕಿನ ನೆಚ್ಚಿನ ಮತ್ತು ದಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶಂಕರಯ್ಯ ಸರ್ ಅವರೇ, ಹಾಗೆ ಆತ್ಮೀಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇಸ್ಲಾಂಪುರದ ಮುಖ್ಯೋಪಾಧ್ಯಾಯರಾದಂತಹ ಮಲ್ಲಿಕಾರ್ಜುನ ರೆಡ್ಡಿ ಅವರೇ, ಹಾಗೂ ಪ್ರತಿಷ್ಠಿತ ಕಾಲೇಜಿನ HOD ಆದಂತಹ ಡಾಕ್ಟರ್ ಮಂಜುನಾಥ್ BN ರವರೇ, ಹಾಗೂ ಈ ಶಾಲೆಯ ಪ್ರಾಂಶುಪಾಲರಂತಹ ಸೀಮಾ ಮೇಡಮ್ ಅವರೇ, ಹಾಗೂ ಈ ಶಾಲೆಯ ಎಲ್ಲ ಪೋಷಕ ವರ್ಗದವರೇ ಮತ್ತು ಮಕ್ಕಳೇ, ನೋಡಿ ನಿಮ್ಮ ಮಾತನ್ನು ನಿಲ್ಲಿಸಿರೇ ನಾನೇನಾದ್ರು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತು ಬೇಕಾಗಿಲ್ಲ ಅನಿಸುತ್ತೆ. ಒಂದು ಮಾತಿದೆ, ಕೇಳಿಸ್ಕೊಳ್ಳಿ. ಹಲೋ, ಮಾತು ನಿಲ್ಲಿಸಿ. ಮಕ್ಕಳೇ, ಇವತ್ತು ಮನೆಗಳಲ್ಲಿ ಏನಾದರೂ ನಿಮ್ಮ ಮಕ್ಕಳು ಮಾತು ಕೇಳಬೇಕಾದ್ರೆ ನಾವು ಬಾಯಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಮಕ್ಕಳು. ನಾವೇನು ಮಾಡಬೇಕು, ನಾವು ಮಾಡುವಂತಹ ಕೆಲಸ ಮಕ್ಕಳು ನೋಡ್ತಾ ಇರ್ತಾರೆ. ನಾವು ಹೇಳಿದಂಥ ಮಾತನ್ನು ಯಾವುದೇ ಕಾರಣವಾಗಿ ನಮ್ಮ ಮಕ್ಕಳು ಕೇಳೋದಿಲ್ಲ. ನಮ್ಮ ಮಾತನ್ನು ಅವರು ಅನುಸರಿಸಲ್ಲ, ಆದರೆ ನಾವು ಏನು ಮಾಡ್ತಿದ್ದೀವಿ ಅಂತ ನೋಡ್ತಿರ್ತಾರೆ. ಅದರಿಂದ ಇವತ್ತು ಎಲ್ಲ ಮಕ್ಕಳು ಮೊಬೈಲನ್ನು ಹಿಡ್ಕೊಂಡು ಕೂತ್ಕೊಳ್ಳುವಂಥ ಪ್ರಮೇಯ ಬಂದಿದೆ. ಮನೆಗೆ ನಿಮ್ಮ ಮಕ್ಕಳು ಬಂದ ತಕ್ಷಣ ನಿಮ್ಮ ಪವಿತ್ರ ಗ್ರಂಥಗಳು ಈ ಥರದ್ದು ನೀವು ಓದಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಕ್ಕಳು ಮನೆಗೆ ಬಂದ ತಕ್ಷಣ ಅವರು ಕೂಡ ಪುಸ್ತಕ ಹಿಡ್ಕೊಂಡು ಓದ್ತಾರೆ. ಇಲ್ಲ ಅಂದರೆ ನಿಮ್ಮ ಮಕ್ಕಳು ಕೂಡ ನೀವು ಮೊಬೈಲ್ ಹಿಡ್ಕೊಂಡಿದ್ರೆ ಅವರು ಮೊಬೈಲ್ ಹಿಡ್ಕೊಂಡು ರೂಮ್ಗೆ ಹೋಗ್ತಾರೆ. ಕರೆಕ್ಟಾ? ಹಾಗಾಗಿ ಈ ರೀತಿ ನೀವು ಬದಲಾವಣೆಯನ್ನು ಮಾಡಬೇಕು. ಭಾಳ ಮುಖ್ಯವಾಗಿ ಇವತ್ತು ಬೇಕಾಗಿರೋದು ಮಾನವೀಯತೆ. ಎಲ್ಲ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಕೈಂಡ್ನೆಸ್ ಬೇಕು. ಎಲ್ಲ ಧರ್ಮದ ಸಾರ ಅದೆಲ್ಲ ಹೇಳೋದೇನಪ್ಪ, ದಯವೇ ಧರ್ಮದ ಮೂಲವಯ್ಯ ಅಂತ. ಹಾಗಾಗಿ ಮನೆಗಳಲ್ಲಿ ತಂದೆ ಯಾರು, ತಾಯಿ ಯಾರು, ಅಣ್ಣ ಯಾರು, ಅಪ್ಪ ಯಾರು, ಹಿರಿಯರು ಯಾರು, ದೊಡ್ಡವರು ಯಾರು ಅನ್ನೋ ಒಂದು ಕ್ವಾಲಿಟಿಯನ್ನು, ಮೌಲ್ಯಗಳನ್ನು ಸಮಾಜದಲ್ಲಿ ಇವತ್ತು ಕಲಿಸ್ಬೇಕಾಗಿದೆ. ಎಲ್ಲೋ ಒಂದು ಕಡೆ ಇದು ಮರೆಯಾಗ್ತಾ ಇದೆ. ಒಂದು ಕತೆ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಕತೆ ಹೇಳ್ಬೋದಾ? ಒಂದು ಊರು ಸಂತೆ ನಡೀತಾ ಇತ್ತು. ಆ ಸಂತೆಯಲ್ಲಿ ಒಬ್ಬ ಅಪ್ಪ ತನ್ನ ಮಗನನ್ನು ಭುಜದ ಮೇಲೆ ಕುಂಡಿಸ್ಕೊಂಡು ಸಂತೆಗೆ ಕರ್ಕೊಂಡು ಹೋದ್ರು. ಸಾಮಾನ್ಯವಾಗಿ ಸಂತೆಯಲ್ಲಿ ಅಂದರೆ ಬುಟ್ಟಿಯಲ್ಲಿ ಹಣ್ಣು ಮಾರ್ತಿರ್ತಾರೆ. ಆ ಮಗು ಏನು ಮಾಡ್ತು, ಬುಟ್ಟಿಯಲ್ಲಿದ್ದಂಥ ಹಣ್ಣನ್ನು ತೆಗೆದುಕೊಂಡು ಅಪ್ಪನಿಗೆ ಕೊಡ್ತು. ಅಪ್ಪ ಏನು ಮಾಡಿದ್ರು, ಬ್ಯಾಗಲ್ಲಿ ಹಾಕ್ಕೊಂಡ್ರು. ಇದೇ ರೀತಿ ನಡೀತು. ಜಾಸ್ತಿ ಹಣ್ಣನ್ನು ಸಂಗ್ರಹಿಸಿ ಮನೆಗೆ ಹೋದ್ರು. ಎಷ್ಟೊಂದು ಹಣ್ಣನ್ನು ತಂದುಬಿಟ್ಟಿದ್ಯಾ ಅಂತೇಳಿ ಅಪ್ಪ ಮಗನಿಗೆ ಬೇಷ್ಗುರಿ ಕೊಟ್ಟರು. ಇದು ಏನಾಯಿತು, ಬೆಳೀತಾ ಬೆಳೀತಾ ಆ ವಿದ್ಯಾರ್ಥಿ, ಆ ವ್ಯಕ್ತಿ ದೊಡ್ಡ ಕಳ್ಳ ಆದ. ಕೊನೆಗೆ ಕಳ್ಳತನದಿಂದ ಜೈಲು ಪಾಲಾಗ್ದ. ನ್ಯಾಯಾಧೀಶರು ಮುಂದೆ ಹೋದಾಗ ಆ ಮಗುವನ್ನು ಕೇಳ್ತಾರೆ, ಯಾಕೆ ನೀನು ಕಳ್ತನ ಮಾಡೋಕ್ಕೆ ಶುರು ಮಾಡಿದೆ ಅಂತ. ಇಲ್ಲ, ಅವತ್ತು ನಮ್ಮಪ್ಪ ಬುದ್ಧಿ ಹೇಳಿ ನನ್ನ ಹೊಡೆದು ಬುದ್ಧಿ ಕಲಿಸಿದ್ರೆ ನಾನು ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತೇನಾದರೂ ಶಿಕ್ಷೆ ಆಗೋದಾದರೆ ನಮ್ಮ ಅಪ್ಪನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಮಕ್ಕಳೇ ಹಾಗೂ ತಂದೆ ತಾಯಿಗಳೇ, ನಮ್ಮ ನಡೆ ನುಡಿ ಕರೆಕ್ಟಾಗಿದ್ದರೆ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ನಮ್ಮ ನಡೆ ನುಡಿ ನಮ್ಮನ್ನು ಅನುಸರಿಸ್ತಾರೆ.
ನಾವು ಮನೇಲೇ ಇರ್ತೀವಿ, ಫೋನ್ ಬಂದ ತಕ್ಷಣ ಇಲ್ಲ ನಾನು ಯಲಹಂಕದಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತೀರಿ. ಆವಾಗ ನೀವು ಮಕ್ಕಳು ಏನು ಮಾಡ್ತಾರೆ, ನಮ್ಮ ಅಪ್ಪನೇ ಸುಳ್ಳು ಹೇಳ್ತಾರೆ, ನಾನು ಯಾಕೆ ಸುಳ್ಳು ಹೇಳ್ಬಾರ್ದು ಅಂತ ಅನ್ಕರಣೆ ಮಾಡ್ತಾರೆ. ಆ ಸಲುವಾಗಿ ನಾವು ನಮ್ಮ ನಡೆನುಡಿಗಳನ್ನು ಮಕ್ಕಳು ಎದುರುಗಡೆ ಸರಿಯಾಗಿ ನಡ್ಕೊಳ್ಬೇಕಾಗತ್ತೆ. ಇದು ಎಲ್ಲ ಪೋಷಕರು ತಿಳ್ಕೊಳ್ಬೇಕಾಗಿರೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಯಾವುದೇ ಕಾರಣವಾಗಿ ಮಕ್ಕಳನ್ನು ಪ್ರೀತಿಸಿ, ಆದರೆ ಮಾತ್ರ ಶಿಸ್ತಿನಿಂದ ಬೆಳೆಸೋವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಎಲ್ಲಿ ಶಿಸ್ತಿರುತ್ತೆ, ಎಲ್ಲಿ ಸೆಲ್ಫ್ ಡಿಸಿಪ್ಲೈನ್ ಇರುತ್ತೆ, ಖಂಡಿತ ಅಲ್ಲಿ ಒಳ್ಳೇದಿದ್ದೇ ಇರುತ್ತೆ. ಅವ್ರನ್ನ ಹೆಂಗರ್ನಂಗೆ ಒಬ್ಬ ಮಗ ಇದ್ದಾನೆ ಒಬ್ಬಳು ಮಗಳಿದ್ದಾನೆ ಅಂತ ಬಿಟ್ಟರೆ ನಾಳೆ ದಿನ ನೀವು ಅವ್ರನ್ನ ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ಭಾಳಷ್ಟು ವೇದಿಕೆ ಮೇಲೆ ಇರೋವಂಥವ್ರು ಮಾತನಾಡಲಿದ್ದಾರೆ. ಮಾತನಾಡೋಂಥ ಕೇಳಿಸ್ಕೊಳ್ಳೋದನ್ನು ನೀವು ಯಾರೂ ಅಷ್ಟಾಗಿ ಗಮನಿಸ್ತಾ ಇಲ್ಲ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಶುಭವಾಗಲಿ. ಮಕ್ಕಳ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿಸ್ತು, ಶ್ರದ್ಧೆ, ಶ್ರಮ, ಶ್ರೇಯಸ್ಸು ಎಲ್ಲಿರುತ್ತೋ ಅಲ್ಲಿ ನಿಮ್ಮ ಭವಿಷ್ಯ ನಿಮ್ಮಲ್ಲಿದೆ ಅಂತಕ್ಕಂಥ ಕಿವಿ ಮಾತನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸಿದಂತಹ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ನಮ್ಮ ವೇದಿಕೆ ಮೇಲೆ ಮತ್ತೊಬ್ಬ ಅತಿಥಿ ಮಹೋದಯರು ಆಗಮಿಸಿದ್ದಾರೆ. ಅವರು ಶ್ರೀ ಮೊಹಮ್ಮದ್ ರಫಿ ಪಾಷಾ, MA MBA ಕನ್ನಡ ರತ್ನ, ಡೆಪ್ಯೂಟಿ ಕಮಿಷನರ್ GST ಗವರ್ನಮೆಂಟ್ ಆಫ್ ಕರ್ನಾಟಕ. ಇವರಿಗೆ ಸಹ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಎಲ್ಲ ಪೋಷಕರ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ತುಂಬ ಹೃದಯದ ಆಧಾರದ ಸ್ವಾಗತ ಸುಸ್ವಾಗತದೊಂದಿಗೆ ಒಂದು ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲ ಪೋಷಕರು ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೊಂದು ಕಿರು ಅಭಿನಂದನೆಯನ್ನು ಪಡೆದುಕೊಂಡಂತಹ ಶ್ರೀಯುತ ಮೊಹಮ್ಮದ್ ರಫಿ ಪಾಷಾ ಸರ್ ಅವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ, ಧನ್ಯವಾದಗಳು ಸರ್. ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು ಎಂದು ಹೇಳುತ್ತಾ 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ಮತ್ತು ಕನ್ನಡ ಹಿಂದಿ ವಿಷಯದಲ್ಲಿ ಪೂರ್ಣ ಅಂಕ ಗಳಿಸುವುದರ ಮೂಲಕ ತನ್ನ ಸಾಧನೆಯನ್ನು ತೋರಿದಂತಹ ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಕಿರಣ್ ಸರ್ ಅವರು. ಕಾರ್ಯಕ್ರಮದ ವೇದಿಕೆಗೆ ಮತ್ತೋರ್ವ ಗಣ್ಯ ಅತಿಥಿಗಳಾಗಿ ಡಾಕ್ಟರ್ ರಾಮಣ್ಣಗೌಡ GP, MSc B.Ed, UGC NET, PhD, ಫೌಂಡರ್ ಅಮೋಘವರ್ಷ IAS ಅಕಾಡೆಮಿ. ಇವರು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಬಡತನದಲ್ಲಿ ಓದಿ ಈ ಒಂದು IAS ಅಕಾಡೆಮಿಯನ್ನು ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಎಂಬ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ, ಪೋಷಕರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಆಧಾರದ ಸ್ವಾಗತ ಸುಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಅವರಿಗೆ ಗೌರವ ಕೊಡಬೇಕಾಗಿ ಬೇಡ್ಕೊಳ್ತಾ ಇದ್ದೀವಿ.
ಇರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಿ ಇದರಲ್ಲಿ ಔಟ್ ಆಫ್ ಔಟ್ ತಗೊಂಡಿರೋ ಮಕ್ಕಳಿಗೆ ತಲಾ 5,000 ರೂಗಳನ್ನು ಶಾಲೆಯ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಪಾಸ್ ಆಗಿರೋ ಮಕ್ಕಳಿಗೆ ಕೂಡ ಅಭಿನಂದನೆ ಮಾಡ್ತಾ ಇದ್ದೀವಿ. जोरागी अर्चना जी हैप्पी न्यू ईयर. हैप्पी न्यू ईयर एंड चीयर्स. हर बात में चीयर. आज 3 तारीख है, आपकी उतरी नहीं. ರಯಾನುಲ್ಲಾ ಅವರು ಸ್ಟೇಜ್ ಮೇಲೆ ಬರಬೇಕು. ಇವರು ಕೂಡ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. 93.60% ತೊಗೊಂಡಿದ್ದಾರೆ ವಿದ್ಯಾರ್ಥಿನಿ ಮಾನಸ KS. ಇವರು ಕೂಡ 90.8% ತೊಗೊಂಡಿದ್ದಾರೆ. ಅಭಿನಂದನೆ ಮಾಡಿ, ಚಪ್ಪಾಳೆ ತಟ್ಟಿ ಎಲ್ಲ ಪೋಷಕರು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳನ್ನು ಹೇಳಿ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ನಗದು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಿದಂತಹ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ TS ಶಂಕರೇಶ್ ಸರ್, BRCಗಳಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸರ್ ಅವರು, ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅವರು, ಹನುಮಂತಪ್ಪ ಸರ್ ಅವರು ಅನ್ಯ ಕಾರ್ಯ ನಿಮಿತ್ತ ತುರ್ತು ಕೆಲಸ ನಿಮಿತ್ತ ಹೊರಹೋಗುವುದರಿಂದ ಅವರಿಗೆ ನಮ್ಮ ವೇದಿಕೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಿದ್ದೇವೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬೀಳ್ಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಚಪ್ಪಾಳೆ ತಟ್ಟುವುದರ ಮೂಲಕ ಎಲ್ಲರೂ ಪೋಷಕರು ಎಲ್ಲರೂ ಸಹ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಗೌರವಾರ್ಪಣೆ ನೀಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೋರ್ವ ಅತಿಥಿಗಳಾದ ಶ್ರೀ ಮೊಹಮ್ಮದ್ ರಫಿ ಪಾಷಾ ಸರ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಓಕೆನಾ? ರಾಷ್ಟ್ರಗೀತ್ ಶುರು ಕರ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಗಂಗಾ ಉತ್ಕಲ ಜಲಧಿ ತರಂಗ तव शुभ नामे जाहे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे. ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಸುಮ್ಮನೆ ಇರ್ತೀರಾ ಅಂದರೆ ಕೂತ್ಕೊಳ್ಳೋಕೆ ಹೇಳ್ತೀನಿ, ಇಲ್ಲ ನಿಂತ್ಕೊಂಡೇ ಇರ್ತೀರಾ. ಸುಮ್ಮನೆ ಇರ್ತೀರಾ? ಸಬ್ಬೈಚ. ವೇದಿಕೆ ಮೇಲೆ ನನ್ನ ಆತ್ಮೀಯ ರಮಣಗೌಡ ಅವರಿದ್ದಾರೆ, ಅಮೋಘ ವರ್ಷ ನೃಪತುಂಗದ ಕೋಚಿಂಗ್ ಸಂಸ್ಥೆಯ ಅವರು ಡೈರೆಕ್ಟರು. ಮೇಡಮ್ ಅವರು ಇದ್ದೀರಾ, ಅದೇ ರೀತಿ ನಮ್ಮ ಮಂಜುನಾಥ್ ಅವರು ಇದ್ದೀರಾ. ಈ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಇದು ಮಕ್ಕಳಲ್ಲ ಸರ್, ಇವ್ರಿಗೇನು ಹೇಳೋಕ್ಕೂ ಆಗಲ್ಲ. ಈಗ ಬೇಗ ಈ ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಅವ್ರು ಪ್ರೋಗ್ರಾಮ್ ಮಾಡ್ತಾರೆ. ಅವ್ರ ಪೇರೆಂಟ್ಸ್ ಬಂದಿರೋದು ನಮ್ಮ ಮಾತು ಕೇಳೋಕ್ಕಲ್ಲ, ಅವ್ರ ಮಕ್ಕಳು ಡ್ಯಾನ್ಸ್ ನೋಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ, ಅದನ್ನೆಲ್ಲ ಎಲ್ರಿಗೆ ಸಂಬಂಧಿಕರಿಗೆ ಹಂಚೋದಕ್ಕೆ, ಪ್ರೈಸ್ ತೊಗೊಳೋದಕ್ಕೆ ತುಂಬ ಮಕ್ಕಳು ಇಲ್ಲಿ ಬಂದಿದ್ದಾರೆ. ದೇವ್ರು ನಿಮಗೆಲ್ಲ ಒಳ್ಳೆಯದಾಗಲಿ. ಬಹುತ್ ಬಹುತ್ ಶುಕ್ರಿಯಾ. ಮತ್ತೊಬ್ಬ ಅತ್ಯುತ್ತಮ ಭಾಷಣಕಾರರು ರಾಮಣ್ಣ ಗೌಡರು ನಿಮ್ಮನ್ನೆಲ್ಲ ಉದ್ದೇಶಿಸಿ
ಅದರಲ್ಲೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದು ಸ್ಪೀಚ್ ಮಾಡ್ತಾರೆ. ದಯವಿಟ್ಟು ಕೇಳಿಸ್ಕೊಬೇಕು. ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವರು ನನಗೆ ಸುಮಾರು 35 ವರ್ಷಗಳಿಂದ ಗೊತ್ತು. ನನ್ನ ಶಿಷ್ಯ ಎಂದರೆ ತಪ್ಪಾಗಲಾರದು. ಬಡ ಪ್ರತಿಭೆ, ಬಡ ಕುಟುಂಬದಿಂದ ಈ ಒಂದು IAS ಕೋಚಿಂಗ್ ಸೆಂಟ್ರು, IAS, IPS, CA, SI, PDO, ಟೀಚರ್ಸ್, TET, FDC, SDC, PC ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚರ್ ಆಗಿ, ಟ್ರೈನರ್ ಆಗಿ ಇದೇ ಬೆಂಗಳೂರಿನ ವಿಜಯನಗರದಲ್ಲಿ ಅವರು ಒಂದು ದೊಡ್ಡ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ. ದಯಮಾಡಿ ಅವ್ರು ಬಂದಿರೋದೇ ನಮ್ಮ ಸುದೈವ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ರಾಮಣ್ಣಗೌಡರು ನಾವು ಹೇಳ್ಬಿಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ಅಷ್ಟೊಂದು ಒತ್ತಡ ಅವ್ರಿಗಿದೆ. ಆದರೂ ನಮ್ಮ ಮೇಲಿನ ಪ್ರೀತಿಗೆ, ನಮ್ಮ ಮೇಡಮ್ಮರವರ ಅವರ ಪ್ರೀತಿಗೆ, ಅವರ ಕರೆಗೆ ಹೋಗೊಟ್ಟು ಇಲ್ಲಿ ಗಂಟ ಬಂದಿದ್ದಾರೆ. ನಿಜಕ್ಕೂ ನಾನು ಹೇಳಬೇಕು ಅಂದರೆ, ಕೇಳಿಸ್ಕೊಳ್ಳಿ ಮಕ್ಕಳೇ, ದಯಮಾಡಿ ಪ್ಲೀಸ್ ಮೇಡಮ್ ಸ್ವಲ್ಪ ಅಲ್ಲಿ ಕಂಟ್ರೋಲ್ ಮಾಡಿ. ಅಲ್ಲಿ ಲಾಸ್ಟಲ್ಲಿ ಬಾಯ್ಸ್ ಪ್ಲೀಸ್ ಸೈಲೆನ್ಸ್. ದಯವಿಟ್ಟು ಸ್ವಲ್ಪ ಒಂದು 10 ನಿಮಿಷ, ಆಮೇಲೆ ನಿಮ್ದು ಇದ್ದೇ ಇರುತ್ತೆ. ರಾಮಣ್ಣಗೌಡರ ಬಗ್ಗೆ ಹೇಳೋದು ಬಹಳಷ್ಟಿದೆ, ಕೇಳಿಸ್ಕೊಳ್ಳಿ. ನಿಜವಾಗಲೂ ಅವರು ಅತ್ಯುತ್ತಮ ಪ್ರತಿಭೆ. ಸುಮಾರು 25ಕ್ಕೂ ಹೆಚ್ಚು ಸರ್ಕಾರಿ ಕೆಲಸಗಳು ಅವ್ರನ್ನ ಹುಡುಕಿಕೊಂಡು ಬಂದಿದ್ದು. ಸುಮಾರು 25ರಿಂದ 30 ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಬರಲಿ ಅದರಲ್ಲಿ ಅವರು ಫಸ್ಟ್. ಅವರಿಗೆ ಕೆಲಸ ಸಿಗ್ತಾಯಿತ್ತು. SDCಯಿಂದ ಹಿಡಿದು ಪ್ರೊಫೆಸರ್ ಗಂಟ ಎಲ್ಲ ಎಕ್ಸಾಮ್ಗಳನ್ನು ಪಾಸ್ ಮಾಡಿ ಆ ಒಂದು ಕಾರ್ಯಕ್ಷಮತೆಯನ್ನು ತೋರಿಸಿದ್ದಾರೆ. ಅಂತಹ ಪ್ರತಿಭೆ ನಮ್ಮ ಮಧ್ಯದಲ್ಲಿದೆ. ಇವತ್ತು ಆ ಎಲ್ಲ ಗೌರ್ಮೆಂಟ್ ಕೆಲಸಗಳಿಗೂ ರಿಸೈನ್ ಮಾಡಿ IAS ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ. ಒಬ್ಬ ಬಡ ಪ್ರತಿಭೆ, ಬಡವ ವಿದ್ಯಾವಂತ ಒಬ್ಬ ಸರ್ಕಾರಿ ಕೆಲಸ ಪಡ್ಕೊಬೇಕು, ಅಟ್ಲೀಸ್ಟ್ ಕೊನೆಯ ಪಕ್ಷ 2nd ಡಿವಿಷನ್ ಕ್ಲರ್ಕ್ ಆದರೂ ಅವನು ಪಡ್ಕೊಬೇಕು, ಅಥವಾ ಕನಿಷ್ಠ ಪಕ್ಷ ಪೊಲೀಸ್ ಕೆಲಸಕ್ಕಾದರೂ ಸೇರಬೇಕು ಎಂಬುದು ಅವರ ಇಂಟೆನ್ಷನ್ನು. ಪ್ರತಿಭೆ ಇದ್ದರೆ IAS ಆಗ್ಬೋದು, IPS ಆಗ್ಬೋದು, ಏನು ಬೇಕು IFS ಮಾಡ್ಬೋದು, ಯಾವುದೇ ದೊಡ್ಡ ಹುದ್ದೆಗಳನ್ನ ಪಡ್ಕೊಬೋದು, AC ಆಗ್ಬೋದು. ಇವರ ಸಾಕಷ್ಟು ವಿದ್ಯಾರ್ಥಿಗಳು ಇವರಿಗೆ ಗೌರವ ಕೊಡ್ತಾ ಇದ್ದಾರೆ. ನನ್ನ ಕರ್ಕೊಂಡೋಗಿದ್ರು ಅವರು ಆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ನನ್ನ ಕರ್ಕೊಂಡೋಗಿದ್ರು. ಅಲ್ಲಿ ಬಂದಂತಹ IAS, KAS, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗಳು ಎಲ್ಲರೂ ಪ್ರತಿಯೊಬ್ಬರು ಅವರಿಗೆ ಕಾಲಿಗೆ ಬಿದ್ದು ಅವರಿಗೆ ಆನರ್ ಮಾಡ್ತಿರ್ತಕ್ಕಂಥ ದೃಶ್ಯವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅಂತಹ ಪ್ರತಿಭೆ ನಮ್ಮ ಮಧ್ಯದಲ್ಲಿದೆ. ಅವರ ಭಾಷಣವನ್ನು ಎಲ್ಲರೂ ತಪ್ಪದೆ ಕೇಳಬೇಕು. ಈಗಾಗಲೇ ಒಂದು ಮಿಸ್ ಮಾಡ್ಕೊಂಡಿದ್ದೀರಾ. ನಮ್ಮ ಕನ್ನಡ ರತ್ನ MBA GSTಯಲ್ಲಿ ಡೆಪ್ಯೂಟಿ ಕಮಿಷನ್ ಆಗಿರ್ತಕ್ಕಂಥ ರಫೀಸ್ ಸರ್ ಅವರ ಭಾಷಣವನ್ನು ಮಿಸ್ ಮಾಡ್ಕೊಂಡಿದ್ದೀರಾ. ನಾವು ಮತ್ತೆ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವೆಲ್ಲ ಶಿಸ್ತು ಸಂಯಮಗಳಿಂದರೆ ಅವರ ಭಾಷಣವನ್ನು ಮತ್ತೆ ನಿಮಗೆ ನಾವು ಪ್ರಚುರಪಡಿಸ್ತೇವೆ. ದಯವಿಟ್ಟು ನೀವು ಕೋಆಪ್ರೇಟ್ ಮಾಡಬೇಕು. ಮಕ್ಕಳು, ಮುಂದೆ ಇರ್ತಕ್ಕಂಥ ಮಕ್ಕಳು, ಕುಳಿತಿರ್ತಕ್ಕಂಥ ಎಲ್ಲ ಮಕ್ಕಳು ದಯಮಾಡಿ ಸಹಕರಿಸಿ. ಈಗ ನಮ್ಮ ಶಿಷ್ಯ ಅಂದರೆ ತಪ್ಪಾಗಲಾರದು, ಆದರೆ ಅವರು IAS ಆಫೀಸರ್ಗಳಿಗೆ ಏನೋ ಒಂದು ಭದ್ರ ಬುನಾದಿಯನ್ನು ಹಾಕಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅಂತಕ್ಕಂಥ ಒಂದು ಆಶೆ, ಕನಸನ್ನು ಇಟ್ಕೊಂಡು ಅಮೋಘ ವರ್ಷ ಕೋಚಿಂಗ್ ಸೆಂಟ್ರ್ ಮಾಡಿದ್ದಾರೆ. ಇದೇ ಮದುರೆ ಹತ್ರ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಕ್ಯಾಂಪಸ್ ಕಾಲೇಜನ್ನು ಅವರು ರೆಡಿ ಆಗ್ತಾಯಿದೆ. ಇದೇ ಮಾರ್ಚ್ ಅಥವಾ ಏಪ್ರಿಲ್ಗೆ ಅದು ಉದ್ಘಾಟನೆ ಆಗಲಿದೆ. ಆ ಕಾಲೇಜಿಗೆ ಸೇರ್ಕೊಂಡಂತಹ ಒಬ್ಬ ವಿದ್ಯಾರ್ಥಿ ಅವನ ಆಚೆ ಹೋಗ್ಬೇಕಾದ್ರೆ ಕೇವಲ ಸರ್ಟಿಫಿಕೇಟ್ ತಗೊಂಡು ಹೋಗಬಾರ್ದು, ಪ್ರಶಸ್ತಿ ನಗದು ತಗೊಂಡು ಹೋಗಬಾರ್ದು. ಅವನ ಜೀವನವನ್ನು ಉದ್ಧಾರ ಮಾಡ್ಕೊಬೇಕಾದ್ರೆ ಒಂದು ಸರ್ಕಾರಿ ಕೆಲಸವನ್ನು ಪಡ್ಕೊಬೇಕು ಅಂತ ಕಂಕಣಬದ್ಧವನ್ನು ಕಟ್ಟಿ ಅವರು ಅಲ್ಲೊಂದು ದೊಡ್ಡ ಕ್ಯಾಂಪಸ್, ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಾಡ್ತಾ ಇದ್ದಾರೆ. ಅಂತಹ ವ್ಯಕ್ತಿ ನಮಗೆ ಈ ಒಂದು ವೇದಿಕೆ ಮೇಲೆ ಬಂದಿರತಕ್ಕಂಥ ನಮ್ಮ ಪುಣ್ಯ ಅಂತ ಅಂದ್ಕೊಬೇಕು. ನೀವೆಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ನಾವು ಅವರು ಮಾತಾಡಿಸ್ತೀವಿ. ಯಾಕಂದರೆ ಅವ್ರು ಬಂದಿರತಕ್ಕಂಥದ್ದು ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದಾರೆ. ಅವ್ರಿಗೇನಲ್ಲಿ ಏನು ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಭಾಳಷ್ಟು ಕೆಲಸಗಳಿದೆ. ಒಂದು ಸೆಕೆಂಡು ಸಹ ಅವರು ಅಲ್ಲಿ ದುಡಿತಾ ಇದ್ದಾರೆ. ಅಂತಹ ವ್ಯಕ್ತಿ ನಿಮ್ಮ ಮಧ್ಯದಲ್ಲಿ ಬಂದಿರುವಾಗ ನೀವು ಅದನ್ನು ಉಪಯೋಗ ಮಾಡಿಕೊಂಡ್ರೆ, ಮಕ್ಕಳು ಉಪಯೋಗ ಮಾಡಿಕೊಂಡ್ರೆ ಬಹಳ ನನಗೂ ಸಹ ಖುಷಿಯಾಗುತ್ತೆ. ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಹೆಮ್ಮೆ ಅನ್ನಿಸ್ತದೆ. ದಯವಿಟ್ಟು ಎಲ್ಲರೂ ನಿಶ್ಶಬ್ದರಾಗಿರಿ, ಅವರ ಭಾಷಣವನ್ನು ಕೇಳೋಣ. ಈಗ IAS
ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನ ಅಧ್ಯಕ್ಷರು ಆಗಿರ್ತಕ್ಕಂಥ, ಸಂಸ್ಥಾಪಕರು ಆಗಿರ್ತಕ್ಕಂಥ, ಟ್ರೈನರ್ ಆಗಿರ್ತಕ್ಕಂಥ GP ರಾಮಣ್ಣಗೌಡವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಮೊದಲಿಗೆ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏಕೆಂದರೆ ಇದು ಭಾಷಣ ಕೇಳುವಂಥ ಸಮಯ ಅಲ್ಲ. ಆಲ್ರೆಡಿ ಆ ಒಂದು ಸಮಯ ಹೊಸ ವರ್ಷ ಬೇರೆ ತಂದು ಕೂಡ ಹಾಕ್ಕೊಂಡಿದ್ದಾರೆ. ಆ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಏಕೆಂದರೆ ಸಾಮಾನ್ಯವಾಗಿ ಈ ಶಾಲಾ ವಾರ್ಷಿಕೋತ್ಸವ ಅಂತ ಮಾಡಿದಾಗ ನಮ್ಮ ಮಕ್ಕಳಿಗೆ ಸಾಮಾನ್ಯವಾಗಿ ಏನಪ್ಪ ಅವರು ಮಾಡುವಂಥ ಡ್ಯಾನ್ಸು, ಅವರ ಕಲ್ಚರಲ್ ಪ್ರೋಗ್ರಾಮ್ಗಳು ಇದಕ್ಕೆ ತುಂಬ ಬೆಲೆ ಕೊಡ್ತಾರೆ. ಬಟ್ ನಾವು ಭಾಷಣ ಮಾಡೋಕ್ಕೆ ಬಂದವ್ರೆ ಅಂದರೆ ಇವನು ಯಾರೋ ಏನೋ ಜಸ್ಟ್ ಏನೋ ಮಾತಾಡ್ತಾನೆ ಅಂತ ಹೇಳಿ ಬೇಸರ ಅನಿಸ್ತಾ ಇರುತ್ತೆ. ಮೊದಲಿಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸೆಕ್ರೆಟರಿ ಮೇಡಮ್ ಆಗಿರ್ತಕ್ಕಂಥ ಸೀಮಾ ಎಸ್ ಮೇಡಮ್ ಅವರೇ, ಹಾಗೂ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ರವಿ ಪಾಷಾ ಸರ್ ಅವರೇ, ಹಾಗೂ ಪ್ರೊಫೆಸರ್ ಮಂಜುನಾಥ್ ಸರ್ ಅವರೇ, ಹಾಗೂ ನನ್ನ ಗುರುಗಳಾಗಿರ್ತಕ್ಕಂಥ ಚಿಕ್ಕಣ್ಣ ಸರ್ ಅವರೇ, ಹಾಗೂ ನನ್ನ ಎಲ್ಲ ಅಧ್ಯಾಪಕ ಮಿತ್ರರೇ, ಹಾಗೂ ನನ್ನ ಭಾಳ ಮುಖ್ಯ ಆಗಿರ್ತಕ್ಕಂಥ ಪೋಷಕ ಮಿತ್ರರೇ, ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ. ಯಾಕೆಂದರೆ ನಾನು ಮಾತಾಡುವಂಥದ್ದು ತುಂಬ ಇದೆ. ಬಟ್ ಇವತ್ತು ಬೇಡ, ಇನ್ನೊಮ್ಮೆ ನಾನು ನಿಮ್ಮ ಶಾಲೆಗೆ ಬರ್ತೀನಿ. ಬಂದು ಬೇಕಾದ್ರೆ ನಿಮ್ಮ ಎಲ್ಲ SLC ಅಥವಾ 9th 8th ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಸ್ಪೀಚನ್ನು ಕೊಡ್ತೀನಿ. ಯಾಕೆಂದರೆ ಇವತ್ತಿನ ನಮ್ಮ ಕಾಂಪಿಟೇಟಿವ್ ವರ್ಲ್ಡಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ, ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇವತ್ತು ನಿಮ್ಮ ಈ ಹೈಸ್ಕೂಲ್ ಏನು ಹಂತದ ಒಂದು ಲರ್ನಿಂಗ್ ಇದೆ, ಇಸ್ ಅ ಫೌಂಡೇಶನ್. ಈ ಫೌಂಡೇಶನ್ ಇರೋ ಟೈಮಲ್ಲಿ ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡು ಸಿಸ್ಟಮೆಟಿಕ್ಕಾಗಿ ಒಂದು ಅಪ್ರೋಚನ್ನು ಬಳಸ್ಕೊಂಡ್ರೆ ಆಫೀಸರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಈಗ ನಾನು ಈ ನಮ್ಮ ಮಕ್ಕಳನ್ನು ನೋಡ್ತಾ ಇದ್ದರೆ ಬೇಕಾದ್ರೆ ನಾನು ಭಾಷಣ ಮಾಡೋದನ್ನು ಸ್ಟಾಪ್ ಮಾಡಿ ಒಂದು 10 ನಿಮಿಷ ಆರಾಮಾಗೇನಪ್ಪ ಅವರ ಕಲ್ಚರಲ್ ಪ್ರೋಗ್ರಾಮನ್ನು ವೀಕ್ಷಣೆ ಮಾಡ್ತೀನಿ. ಯಾಕೆಂದರೆ ಈಗ ಭಾಷಣ ಮಾಡೋದರಲ್ಲಿ, ಸ್ಪೀಚ್ ಕೊಡೋದ್ರಲ್ಲಿ ಅದು ಅರ್ಥ ಇಲ್ಲ ಅದನ್ನು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಂಥ ನನ್ನ ಈ ಸಂಸ್ಥೆಯ ಸೆಕ್ರೆಟರಿ ಮೇಡಮ್ ಆಗಿರ್ತಕ್ಕಂಥ ಸೀಮಾ ಮೇಡಮ್ ಅವ್ರಿಗೆ, ಹಾಗೂ ಎಲ್ಲ ನನ್ನ ಅಧ್ಯಾಪಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಲುಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೋಡಿ ಇನ್ನೊಬ್ಬ ಪ್ರತಿಭೆ ನಿಮ್ಮ ಮುಂದೆ ಇದ್ದಾರೆ. ಅವರು ಸಹ ನನ್ನ ಶಿಷ್ಯ ಎನ್ನೋದಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅವರು ಸಹ ಬಡತನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಇದೇ ದೊಡ್ಡಬಳ್ಳಾಪುರದ ಪ್ರತಿಷ್ಠಿತ ಕಾಲೇಜು RL ಜಾಲಪ್ಪ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸು AI ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ. ಅವರೇ ಡಾಕ್ಟರ್ BN ಮಂಜುನಾಥ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಮುಖ್ಯವಾಗಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸೀಮಾ ಮೇಡಮ್ ಅವರಿಗೂ, ನನ್ನ ನೆಚ್ಚಿನ ಗುರುಗಳು ನಮ್ಮ ಚಿಕ್ಕಣ್ಣ ಸರ್. ನಾನು ಮತ್ತು ರಾಮಣ್ಣಗೌಡ ಸರ್ ಇಬ್ಬರು ಶಿಷ್ಯಂದಿರು, ಹೆಮ್ಮೆಗೆ ಹೇಳ್ಕೊತೀವಿ. ಚಿಕ್ಕಣ್ಣ ಸರ್ ಹೇಳ್ಕೊಟ್ಟಂತ ವಿಜ್ಞಾನ ಇವತ್ತು ತಲೆಲಿದೆ. ಏನೇ ಮಟ್ಟಕ್ಕೆ ಬರಬೇಕು ಅಂದ್ರೆ ನಮ್ಮ ಶಾಲೆ, ನಮ್ಮ ಓದಿರುವಂತ ಪರಿಸರ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾಸ್ತಾವಿಕ ನುಡಿ ಹೇಳ್ಬೇಕಾದ್ರೆ ಹೇಳಿದ್ರು, ಈ SLC ಪರೀಕ್ಷೆಯಲ್ಲಿ ಯಾರು 625ಕ್ಕೆ 620 ಪಡ್ಕೊಳ್ತಾರೋ ಅವ್ರಿಗೆ ಈ ಸಂಸ್ಥೆಯಿಂದ ಮೇಡಮ್ ಹೇಳ್ತಾ ಇದ್ರು 1 ಲಕ್ಷ ಕ್ಯಾಶ್ ಪ್ರೈಸ್ ಅವಾರ್ಡ್ ಕೊಡ್ತಿದ್ದು ಹೇಳಿದ್ರು. ಇಂಥ ಸಂಸ್ಥೆಯಲ್ಲಿ ಓದ್ತಂಥ ವಿದ್ಯಾರ್ಥಿಗಳು ಅಥವಾ ಪೋಷಕರಿಗೆ ತುಂಬ ಹೆಮ್ಮೆಯ ಸಂಗತಿ. ನಾನು ಕಾರ್ಯಕ್ರಮದ ಎಲ್ಲ ಕೇಳಿಸ್ಕೊಂಬಂದೆ. ಮೊದಲನೇ ಕನ್ನಡದಲ್ಲಿ ಔಟ್ ಆಫ್ ಔಟ್ ತಗೊಂಡವರಿಗೆ ಈಗಿನ ಕಾಲದಲ್ಲಿ 10,000 ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಈ ಸಂಸ್ಥೆ ಎಷ್ಟು ಶ್ರೀಮಂತಿಕೆ ಇದೆ, ಎಷ್ಟು ಹೃದಯ ವಿಶಾಲತೆ ಇದೆ ಅನ್ನೋದನ್ನ ಎತ್ತಿ ಹಿಡಿತದೆ. ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡೋದಷ್ಟೇ, ಪೇರೆಂಟ್ಸ್ಗಾಗಲಿ, ಟೀಚರ್ಸ್ಗಾಗಲಿ, ಎಲ್ಲ ನನ್ನ ವಿದ್ಯಾರ್ಥಿಗಳಿಗಾಗಿ ಈ ಸಂಸ್ಥೆಯಲ್ಲಿ ಒಳ್ಳೆಯ ಸಂಸ್ಥೆಯಲ್ಲಿ ಓದ್ತಾ ಇದ್ದೀರಾ, ಈ ಸಂಸ್ಥೆಯನ್ನು ಬೆಳೆಸಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ. ಸರ್ವಾಂಗ ಒಂದು ಮಾತಾಡಿದ್ದಾರೆ, ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರೋ ಮಗನನ್ನ ನೋಡದ ತಾಯಿ, ಇವರೇ ನಮ್ಮ ಜೀವನದ 3 ಹಿತಶತ್ರುಗಳಂತೆ. ಇದೇ ಸಿಚುವೇಷನಲ್ಲಿ ಟೀಚರ್ಸ್ ರೋಲ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಅಕೇಶನ್, ಇನ್ ದಿಸ್ ಫೀಲ್ಡ್, ಆ್ಯಂಡ್ ಪೇರೆಂಟ್ ಆಲ್ಸೋ ಗೈಡ್ ಪ್ರಾಪರ್ಲಿ, ಆ್ಯಂಡ್ ಮದರ್ಸ್ ಆಲ್ಸೋ ಕೇರ್ ಅಬೌಟ್ ಯುವರ್ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇನ್ವೈಟ್ ಮಾಡಿ ಕರೆದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ಪೇರೆಂಟ್ಸ್ ಏನು ಮಾಡ್ತಾರೋ ಅದನ್ನೇ ಮಕ್ಕಳು ಮಾಡೋದು. ಖಂಡಿತ ಮಕ್ಕಳು ಎಚ್ಚರವಾಗಿದ್ದರೆ ಮುಂದಿನ ಭವಿಷ್ಯದ ಪ್ರಜೆಗಳಾಗೋದ್ರಲ್ಲಿ ಮಕ್ಕಳು ಸಂಶಯನೇ ಇಲ್ಲ. ನೀವೆಲ್ಲರೂ ಈ ಒಂದು ಮಾತುಗಳನ್ನು ಕೇಳಿದ್ರಿ ಎಂಬುದಾಗಿ ನಂಬ್ತಾ ಇದನ್ನು ಹೇಳಿದಂತಹ ನಮ್ಮ BN ಮಂಜುನಾಥ್ ಸರ್ ಅವರು HOD ಜಾಲಪ್ಪ ಕಾಲೇಜಿನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಕಠಿಣ ಪರಿಶ್ರಮಕ್ಕೆ ಸಿಕ್ಕಿದೆ ಇಂದು ತಕ್ಕ ಪ್ರತಿಫಲ. ಇವರ ಈ ಪ್ರತಿಭೆಗೆ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ತಜ್ನೈನ್ ಮ್ಯಾಮ್ ರವರು. Biggest reward for a thing well done is to have done it. The special award recognized character and leadership. The prize goes to LKG students.
Please welcome all first prize winners, first year nursery in drawing Muhammad Iman, Inaya Khatri, Muhammad Arhan, Sheikh Muhammad Tawfiq.
ಕರೆಗೆ ಹೋಗೊಟ್ಟು ಇಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ JP ರಾಮಣ್ಣಗೌಡರು IAS ಸೆಂಟರ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಡಾಕ್ಟರ್ BN ಮಂಜುನಾಥ್ರವರು RLJ ಜಾಲಪ್ಪ ಕಾಲೇಜಿನ HOD AI ಕಂಪ್ಯೂಟರ್ ಸೈನ್ಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಹಾಗೂ ಡಾಕ್ಟರ್ ರಾಮಣ್ಣಗೌಡರು ಈ ನಮ್ಮ ಕಾರ್ಯಕ್ರಮದ ನಿರ್ಗಮಿಸುತ್ತಿದ್ದಾರೆ. ತುರ್ತು ಕೆಲಸದ ನಿರ್ಮಿತ ಅವರಿಗೆ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವಂದನೆಗಳನ್ನು ಅರ್ಪಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಜೋರಾದ ಚಪ್ಪಾಳೊಂದಿಗೆ ಅವರನ್ನು ಬೀಳ್ಕೊಡೋಣ. Kiran, class teacher, 10th standard class teacher Kiran. Kiran sir. Kiran sir. Not seen. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುದ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. प्रतीक्षा H, ज़ारा, मेहरीन, अफरान ये, मेहरीन, अफरान ये, सुनेरा, बीबी हाजिरा, महबूब पाशा, सुनेरा, बीबी हाजिरा, महबूब पाशा. उस्मान, अरमान. ಓಕೆ, ನಿಮಗೂ ಪ್ರೈಸ್ ಬೇಕಾ? ಯಾರು ಯಾವ ಪ್ರೈಸು? ಯಾರು ಯಾವ ಪ್ರೈಸ್ ಬೇಕು? ಫಸ್ಟ್ ಸೆಕೆಂಡ್ ಥರ್ಡ್ ಯಾವ ಬೇಕು? ಓಕೆ, ನೋ ಐ ಟೆಲ್. ಸೈನ್ಸ್ ಆ್ಯಂಡ್ ಆರ್ಟ್ಸ್ ಎಕ್ಸಿಬಿಷನ್ ಅಲ್ಲಿ ಥೀಮ್ಸ್ ಇಟ್ಟಿದ್ವಿ. ಸೈನ್ಸ್, ಫಾರೆಸ್ಟ್, ಮ್ಯಾಥ್ಸ್, ಕನ್ನಡ ರಾಜ್ಯೋತ್ಸವ, ವಿಲೇಜ್ ಸ್ಟೈಲ್ ಹಳ್ಳಿ ಮನೆ, ಮತ್ತು ಇನ್ನೂ ಒಂದು ಯಾವುದು ಲರ್ನರ್ಸ್. ನೋ, ಅದ್ರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿಗೆ? ಸೈನ್ಸ್ ಆ್ಯಂಡ್ ಫಾರೆಸ್ಟ್
students and teachers come on stage.